ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ರಾತ್ರಿ ಊಟ ಮಾಡಿಲ್ಲ, ಬರೀ ಮಾವಿನ ಹಣ್ಣು ತಿಂದು ಮಲಗಿದ್ದಾಳೆ. ಜಯ ಮಾವಿನ ಹಣ್ಣು ಇಲ್ಲ, ಈ ಕಡೆ ಊಟನೂ ಇಲ್ಲ, ಅವಳಿಗೇನು ಉಳಿದೇ ಇಲ್ಲ. ಆದ್ರೂ ರಾಮಣ್ಣ ಒಂದು ಲೋಟ ಹಾಲು ತೊಗೊಂಡೋಗಿ, ಹಾಲಾರು ಕುಡಿಯವ, ಉಪವಾಸ ಮಲ್ಕೋಬೇಡ, ಹಾಲಾರು ಕುಡಿ ಅಂತೇಳಿ ಕನ್ವಿನ್ಸ್ ಮಾಡಿ ಹಾಲು ಕೊಟ್ಟು ಬಂದಿಯಾನೆ. ಆದರೆ ರಾಮಣ್ಣ ಇದು ಯಾಕೋ ಹಿಂಗಾಯಿತು, ಇವಳನ್ನು ಕಟ್ಕೊಂಡು ಇವಾಗ ಏನು ಮಾಡ್ತೀಯೋ, ಈ ಕಡೆ ಬಿಡೋಂಗಿಲ್ಲ, ಈ ಕಡೆದು ಮಾಡೋಂಗಿಲ್ಲ, ಅದೇ ನನಗೂ ಯೋಚನೆ ಆಗಿದೆ ಕಣವ, ಏನು ಮಾಡೋಕ್ಕಾಗುತ್ತೆ, ಏನೋ ಅನ್ನಿಸ್ಬಿಟ್ಟಾಗ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು, ಊಟ ಮಾಡವ, ಈಗ ಊಟ ಬೇಡ ಅಂತ ಬಿಡಬೇಡ, ಊಟ ಮಾಡು ಅಂತೇಳಿ ಎಲ್ಲ ಸಮಾಧಾನ ಮಾಡಿ ಹಾಲು ಕುಡಿಸಿ ಮಲ್ಕ ಅಂತ ಹೇಳಿ, ಹೋಗಪ್ಪ ನೀನು ಮಲ್ಕ ಅಂತ ಹೇಳಿ ಕಳಿಸ್ತಾಳೆ. ರಾಮಣ್ಣ ಬಂದು ಮಲ್ಗಕ್ಕೆ ಬರ್ತಾನೆ. ಮಲ್ಗಕ್ಕೆ ಬಂದಾಗ ಅವನಿಗೆ ಯೋಚನೆಗಳು, ಅಂದರೆ ಹೀಗೆ ಆಗೋಯ್ತಲ್ಲ, ಏನು ಮಾಡೋದು ಅಂತ ಅವನಿಗೆ ಭಾಳ ಯೋಚನೆಗೀಡಾಗ್ತಾನೆ. ಈ ಕಡೆ ಅವ್ವನೂ ಬಗ್ಗಲ್ಲ, ಈ ಕಡೆ ಐಶ್ವರ್ಯನೂ ಬಗ್ಗಲ್ಲ. ಮತ್ತು ಐಶ್ವರ್ಯ ನಮ್ಮ ಮನೇಲಿ ಇರ್ತಾಳ ಇಲ್ವಾ ಅದೇ ಗ್ಯಾರಂಟಿ ಇಲ್ಲ, ಅವಳು ಇರೋದು ಡೌಟು. ಯಾಕೆ ಅಂದರೆ ಅವಳು ಫುಲ್ ಐಫೈ ಜೀವನದವಳು, ಬೆಂಗಳೂರು ಜೀವನ ಮಾಡಿದವಳು, ಹಳ್ಳೀಲಿ ಅವಳು ಬದುಕೋದು ಕಷ್ಟ. ಈಗ ಅಂದರೆ ಅಪ್ಪ ಮೋಸ ಮಾಡಿದ್ನಲ್ಲ ಅಂತ ಅವನ ಚಾಲೆಂಜ್ ಮೇಲೆ ಇಲ್ಲಿದ್ದಾಳೆ ಅಷ್ಟೇ. ಇಲ್ಲ ಅಂದರೆ ಅವಳು ಅಪ್ಪನಾಣೆ ಇರೋಳ ಅಂಥವಳು ಅಲ್ಲ. ಇದೆಲ್ಲ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡಿ ಅಲ್ಲಿ ಅಜ್ಜಿ ಮತ್ತು ಅಪ್ಪ ಇಬ್ಬರು ಕೂತ್ಕೊಂಡು ಅಲ್ಲಿ ಐಶ್ವರ್ಯನ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ. ಆದರೆ ಊಟ ಮಾಡಿ ಹೇಳುವಾಗ ಎಲ್ಲ ಖಾಲಿ ಆಗಿಬಿಡುತ್ತೆ, ಊಟ ಏನೂ ಉಳಿಯೋದೇ ಇಲ್ಲ. ಆ ಊಟ ಮಾಡಿ ಖಾಲಿ ಆದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಕಡೆ ಜಯ ಅಷ್ಟಕ್ಕೆ ಅಡುಗೆ ಮಾಡೋಳೆ, ಸೊಸೆಗೆ ಅಡುಗೆನೇ ಮಾಡಿಲ್ಲ. ಒಂದು ನಾನು ಮಾವಿನ ಹಣ್ಣು ತಿಂದ್ಬಿಡ್ತೀನಿ ಅತ್ತವ್ವ ಅಂತ ಹೇಳಿರ್ತಾಳೆ. ಎರಡನೇದು, ಕೊನೆಗೆ ಅದೂ ಇಲ್ಲ ಇದೂ ಇಲ್ಲ, ಉಪವಾಸ ಮಲ್ಕೋತೀನಿ ಅಂತ ಹೋಗ್ತಾಳೆ. ಮೂರನೇದು, ಇವಳ ಕತೆ ಇಷ್ಟ ಆಯಿತು. ಈ ಅಜ್ಜಿಗೆ ಚಿಂತೆ ಆಗಿಬಿಡುತ್ತೆ. ಅದಕ್ಕೆ ಮಗ ಬೈತಾನೆ, ಎಲ್ಲ ನಿನ್ನಿಂದ ಕವ ಆಗಿದ್ದು, ನೀನು ಸುಮ್ಮನಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ, ನಿನ್ನಿಂದನೇ ಇವೆಲ್ಲ ಆಗಿದ್ದು ಅಂತ ಅಜ್ಜಿಗೆ ಬೈತೆ. ನಾನೇನೋ ಮಾಡಿದೆ, ನಾನೇನೂ ಮಾಡಲಿಲ್ಲ, ನಾನೇನೋ ಮೊಮ್ಮಗಳನ್ನ ಒಂದಾಗಲಿ ಅಂತ ಮಾಡಿದ್ದೀನಿ ಅಷ್ಟೇ, ನಂದೇನೋ ತಪ್ಪು ಅಲ್ಲಿ ಅಂತ ಹೇಳುತ್ತೆ. ಹಿಂಗೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈಗ ನೋಡು, ಜಯ ಅಲ್ಲಿ ಊಟ ಇಲ್ದಲೆ ಹೋಗಿ ಮಲ್ಕೊಂಡು ಸಿಟ್ಕೊಂಡು, ಇನ್ನು ಅವಳನ್ನ ಸಮಾಧಾನ ಮಾಡೋಕ್ಕೆ ನನಗಂತೂ ಸಾಧ್ಯನೇ ಇಲ್ಲ, ಏನು ಮಾಡಲಿ ಹೇಳು, ನೀನೇ ಸಮಾಧಾನ ಮಾಡು ಅಂತ. ಅಯ್ಯೋ ನಾ ಬಕ್ಕಲಪ್ಪ, ನಾ ಬಂದರೆ ಜಯ ನನ್ನ ಕೇಳಿ ಜಗಳಕ್ಕೆ ಬಂದ್ಬಿಟ್ಟಾಳು, ನಾ ಬಕ್ಕಲ ಅಂತಾಳೆ ಇವಜ್ಜಿ. ಹಂಗಾಗಿ ಮಗನೇ ಈಗ ಸಮಾಧಾನ ಮಾಡಬೇಕು. ಅಂದರೆ ಆಲ್ರೆಡಿ ಈಗ ಮಗ ಹಾಲು ತೊಗೊಂಡೋಗಿ ಕೊಟ್ಟು ಸಮಾಧಾನ ಮಾಡಿ ಬಂದಿಯಾನೆ. ಅವಳು ಅಷ್ಟೇನು ಬಜಾರ್ತನ ತೋರಿಸಲ್ಲ ಜಯ. ಅಂದರೆ ಬಾಯಿಗೆ ಬಂದಂಗೆ ಒಂದು ಸಲ ಬೈದಿರ್ತಾಳಲ್ಲ ನಾಟಕ ಕಲಿಯುವಾಗ, ಅದಕ್ಕೆ ಅದು ಸ್ವಲ್ಪ ಸಿಟ್ಟಿದೆ. ಅಷ್ಟು ಬಿಟ್ಟರೆ ಸ್ನೇಹಿತನ ಮಗಳು ಅನ್ನೋದು ಒಂದಿದೆ, ಮೋಸ ಮಾಡೋದ್ನಲ್ಲ ನನ್ನ ಗಂಡಿಗೆ ಅನ್ನೋದು ಇನ್ನೊಂದಿದೆ. ಇವೆಲ್ಲ ನೆನ್ಕೊಂಡಾಗ ಸ್ವಲ್ಪ ಬೇಜಾರಾಗ್ತಾಳೆ. ಅದು ಬಿಟ್ಟರೆ ಬಾಕಿ ಅಂತೆ ಅಂಥ ಏನು ಘಟವಾನಿ ಹಿಂಗ್ಸೇನಲ್ಲ ಜಯ. ಗಂಡನೂ ತುಂಬ ಸ್ಮೂತು, ಅಜ್ಜಿನೂ ಒಳ್ಳೆಯದೇನೆ, ಮತ್ತು ರಾಮಣ್ಣನೂ ಒಳ್ಳೆಯವನೇ. ಐಸು ಸ್ವಲ್ಪ ಯೋಚನೆ ಮಾಡ್ಕೋಬೇಕಷ್ಟೇ, ಇನ್ನೇನು ಆಗೋದಾಗೋಗಿದೆ ಅಂತೇಳ್ಬಿಟ್ಟು. ಶ್ರೀಮಂತರು ಮಗಳು ಬೇಜಾನಿರೋರು, ಎಲ್ಲಿಂದ ಎಲ್ಲಿಗಾದರೂ ಕಳಿಸೋ ಅಂಥವ್ರು, ಅವ್ರಿಗೆ ಇಂಥ ಮಗಳು ಹುಟ್ಟಿದ್ಲು, ಅದು ಹಿಂಗೆ ಮಿಸ್ಟಿಕ್ಕಾಗಿ ಈ ಥರ ಆಯ್ತಲ್ಲ ಅಂತೇಳಿ ಅವಳಿಗೆ ಸಿಟ್ಟು. ನಾನು ತಾಳಿ ಕಟ್ಟಲ್ಲ ಅನ್ಬೇಕಿತ್ತು, ಇವನು ಯಾಕೆ ಕಟ್ತಾ ಈ ಕೋತಿರಾಮ ಅಂತ ಅವಳಿಗೆ ಸಿಟ್ಟು. ಹೀಗೆ ಆರಾಮಾಗಿ ಕೂತಿರ್ತಾಳೆ. ಇನ್ನೇನು ನಾನು ಅಮೇರಿಕ ಹೊರಟು ಬಿಡ್ತೀನಿ, ಆರಾಮಾಗಿ ಹೋಗ್ಬಿಡ್ತೀನಿ ನನ್ನ ಪಾಡಿಗೆ ನಾನು ಅಂಥೇಳಿ ಇದು ಕನಸು ನಗ್ತವ ಅವಳು ಒಬ್ಬಳೇ ಮಾತಾಡ್ಕೊತ ರೂಮಲ್ಲಿ ಇರ್ತಾಳೆ. ಆವಾಗ ಬಂದು ಬಾಗಿಲು ತಟ್ತಾರೆ. ಯಾರದು ಬಾಗಿಲು ತಟ್ಟೋದು, ಇಲ್ಲೂ ಕರ್ಮ ಬಾಗಿಲು ತಟ್ಟೋದು ಬಿಡಲ್ಲ ಅಂಥೇಳಿ ಸುಮ್ಮನಾಗ್ತಾಳೆ. ಪುನಃ ಬಾಗಿಲು ತಟ್ಟುತ್ತಾನೆ. ಆಮೇಲೆ ಯಾರದು ನೋಡೇ ಬಿಡ್ತೀನಿ ಈ ಸಲ ಅಂತೇಳ್ಬಿಟ್ಟು ಎರಡನೇ ಸಲ ತಟ್ಟಿ ಮೂರನೇ ಸಲ ತಟ್ಟಿದಾಗ ಯಾರದು ನೋಡೇ ಬಿಡ್ತೀನಿ ಅಂತೇಳಿ ಎದ್ದು ಹೋಗ್ತಾಳೆ. ಎದ್ದೋಗಿ ಮುಖ ಮುಸ್ಲಿ ನೋಡ್ದಂಗೆ ಹೊಡೆದು ಬಿಡಬೇಕು ಅನ್ನೋ ಸಿಟ್ಟು ಬರ್ತಾ ಇರುತ್ತೆ. ಅವನಿಗೆ ಬಾಗಿಲು ತಟ್ಟಿ ಜೋರಾಗಿ ಇನ್ನೊಂದು ಸಲ ಹಿಂಗೆ ತಟ್ಟಬೇಕು ಅಂದಾಗ ಬಾಗಿಲು ಓಪನ್ ಆಗಿಬಿಡುತ್ತೆ. ಬಾಗಿಲು ಓಪನ್ ಆದ ತಕ್ಷಣ ಹೋಗಿದ್ದೆ ಅವಳು ಮುಖಕ್ಕೆ ಹೊಡಿಬೇಕು, ಹೆಂಗೋ ಸ್ವಲ್ಪ ಮಿಸ್ ಆಯ್ತು ಅಷ್ಟೇ.
ಇಲ್ಲಾಂದರೆ ಮುಖಕ್ಕೆ ಹೋಗೇ ಹೊಡೆದು ಬಿಡಬೇಕಿತ್ತು. ಆ ಥರ ಅವ್ನು ಗುತ್ತಾ ಇದ್ದಿದ್ದು. ಅವನ ಹಿಂಗೆ ಹಿಂಗೆ ಅಂದ್ಕೊಂಡು ಕತ್ತಗಿಸ್ಕೊಂಡು ಗುತ್ತಾ ಇದ್ನ, ಇವಳು ಬಾಗಿಲು ತೆಗೆದಿದ್ದಕ್ಕೂ ಅವ್ನು ಗುದ್ದಿದ್ದಕ್ಕೂ ಕರೆಕ್ಟ್ ಆಗ್ಬಿಡುತ್ತೆ. ಆದರೆ ಅಷ್ಟಕ್ಕೆ ಕೈ ನಿಂತೋಯ್ತು ಹೆಂಗೋ ಸದ್ಯ. ಇಲ್ಲಾಂದರೆ ಆದಿರಂಪ ಪೀದಿರಂಪ ಮಾಡಿಬಿಡೋಳು ಐಶ್ವರ್ಯ. ಕೋತಿರಮ್ಮ ಹೊಡೆದ ನನಗೆ ಅಂತೇಳ್ಬಿಟ್ಟು. ಹೀಗೆ ಅವ್ರ ಇದು ಅವನೇನು ಹೇಳೋಕ್ಕೆ ಬಂದಿರ್ತಾನೆ, ಇನ್ನೂ ಏನು ಹೇಳಿರಲ್ಲ. ಆದರೆ ಇವಳು ಕೇಳೋ ತಾಳ್ಮೆ ಕೂಡ ಇವಳಿಗಿಲ್ಲ. ಇವಳು ಸಿಡಿದು ಬೀಳ್ತಾಳೆ. ಆಂಜನೇಯ ಫೋನ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಮಾತಾಡ್ತಾಳೆ. ಅಯ್ಯೋ, ಈ ತಲೆನೋವು ಬಂದಾಗ ಆಂಜನೇಯ ಹತ್ರ ಮಾತಾಡಿದ್ರೆ ಎಷ್ಟೋ ತಲೆನೋವು ಕಡಿಮೆ ಆಗುತ್ತೆ ಅನ್ನೋದು ಅವಳದು. ಇದು ಆಂಜನೇಯನ ಪಾತ್ರಧಾರಿಯಾಗಿ ಇವನೇ ಆ ಕಡೆ ಹೋಗಿ ಮಾತಾಡಬೇಕಷ್ಟೆ. ಇಲ್ಲ ಅಂದರೆ ಇವನ ಮುಖ ನೋಡ್ತು ಅಂದರೆ ಸಿಡಿ ಅಂತಾಳೆ. ನನ್ನ ಪ್ರಜ್ಞೆ ಇಲ್ದಿದ್ದಕ್ಕೆ ತಾಳಿ ಕಟ್ಟಿದ್ನಲ್ಲ ಅನ್ನೋದು ಅದೊಂದು ಸೇಡು ಇವನ ಮೇಲಿದೆ ಇವಳಿಗೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಹೀಗೆ ಈ ಕತೆ ಮುಂದುವರಿತಾ ಇದೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಜಯಂಗಂತೂ ಸುತಾರಾಮ್ ಇಷ್ಟವೇ ಇಲ್ಲ, ಈ ಸೊಸೆ ಬೇಡ ಅನ್ನಂಗೆ. ಮದುವೆ ಆಗೋಗಿದೆ, ಸೊಸೆ ಬೇಡ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬೇಕೇ ಬೇಕು. ಎಂಥ ಸೊಸೆನಾರಾಗಲಿ ಅವಳು ಮನೆಯಲ್ಲೇ ಇರಬೇಕಾಗತ್ತೆ. ನಿಜವಾಗ್ಲೂ ಅಮೇರಿಕಾ ಅಂತೂ ಹೋಗೋಕ್ಕಾಗಲ್ಲ ಇವರು ಕೊನೆವರೆಗೂ. ಏಕೆಂದರೆ ರಾಮಣ್ಣ ಹಳ್ಳಿಲೇ ಇರ್ತಾನೆ, ಜಮೀನು ಮಾಡ್ತಾನೆ, ಹಾಲು ಕರೀತಾರೆ, ಇವೆಲ್ಲ ಮಾಡ್ಕೊಂಡಿರೋ ಅಂಥ ಕುಟುಂಬ ಅದು. ಇವಳು ಅಮೇರಿಕಾ ಹೋಗ್ತೀನಿ ಅಂದರೆ ಹೇಗೆ ಸಾಧ್ಯನೇ ಇಲ್ಲ. ಏಕೆಂದರೆ ರಾಮಣ್ಣ ಅಷ್ಟು ಓದಿಲ್ಲ, ಅವನು ಅಮೇರಿಕಾದಲ್ಲಿ ಹೋಗಿ ಅಷ್ಟು ಜೀವನ ಮಾಡೋವಷ್ಟು ಓದ್ಕೊಂಡಿಲ್ಲ. ಇವಳು ಓದ್ಕೊಂಡಿದ್ರೂ ಒಬ್ಬಳೇ ಹೋಗಿ ಅಲ್ಲಿರೋಕ್ಕಾಗಲ್ಲ. ಈ ಥರ ಸಿಚುವೇಷನ್ನಲ್ಲಿ ಇವಳೇ ಹ್ಯಾಂಡ್ಲ್ ಮಾಡಬೇಕೇ ಹೊರತು ರಾಮಣ್ಣಂದು ಇಲ್ಲೇನೂ ತಪ್ಪೇ ಇರಲ್ಲ ಹೇಳಬೇಕು ಅಂದರೆ. ಅವನು ಅಜ್ಜಿ ಅಪ್ಪ ಹೇಳಿರೋದಕ್ಕೆ 3 ಸಲ ಮದುವೆ ನಿಂತೋಗಿದೆ, 4ನೇ ಸಲ ಇದು ಅಂತ ಹೇಳ್ಬಿಟ್ಟು ಅಲ್ಲೇನೋ ಉಲ್ಟಾಪಲ್ಟ ಕೇಸ್ ಹಾಕಿ ಕಟ್ಟಿದ್ದಷ್ಟು ಬಿಟ್ಟರೆ ಅವನು ತಾಳಿ ಕಟ್ಟಬೇಕು, ಮನಸ್ಫೂರ್ತಿ ಇವಳನ್ನೇ ಮದುವೆ ಆಗಬೇಕು ಅಂತ ಆಗಿದ್ದಂತೂ ಅಲ್ಲವೇ ಅಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.